ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿಯರಿಗೆ ದಿನದಿಂದ ದಿನಕ್ಕೆ ಒಂದು ಹೊಸ ಅಪ್ಡೇಟ್ಗಳು ಬರ್ತಾ ಇದೆ. ಎವ್ರಿ ಸಿಂಗಲ್ ಟೈಮ್ ನಾನು ಗೃಹಲಕ್ಷ್ಮಿಯ ವಿಡಿಯೋನ ಮಾಡಿದಾಗ ನಂಗೆ ಅತಿ ಹೆಚ್ಚು ಕಮೆಂಟ್ಗಳು ಏನ್ ಬರುತ್ತೆ ಹೇಳಿ, ಹಣ ಬಂದಿಲ್ಲ ಅಂತ ಹೇಳಿ. ಪ್ರೀವಿಯಸ್ ವಿಡಿಯೋದಲ್ಲಿ ಸರ್ಕಾರದವರೇನೆ ಈ ತಿಂಗಳು ನಮಗೆ 6,000 ರೂಪಾಯಿ ಜಮಾ ಮಾಡ್ತೀವಿ ಅಂತ ಕೂಡ ಒಂದು ಸ್ಟೇಟ್ಮೆಂಟ್ ನ ಕೊಟ್ರು. ಈ ಸ್ಟೇಟ್ಮೆಂಟ್ ನ ನಂಬ್ಕೊಂಡು ಅಟ್ಲೀಸ್ಟ್ ಸ್ವಲ್ಪ ರಿಲೀಫ್ ಆಗಿತ್ತು, ಹೋಗ್ಲಿ ಬಿಡಪ್ಪ ಏನೋ ಈ ತಿಂಗಳು 6,000 ರೂಪಾಯಿ ಸಿಗುತ್ತೆ ಅಂತ ಅನ್ಕೊಂಡ್ವಿ. ಇದಿಷ್ಟರಲ್ಲೇನೆ ಇವಾಗ ಮತ್ತೊಂದು ಅಪ್ಡೇಟ್ ಕೂಡ ಬಂದಿರುವಂತದ್ದು. ಈ ಹೊಸ ಅಪ್ಡೇಟ್ ನ ಕೇಳಿದ್ರೆ ನಿಮ್ಗೆ ಬೇಜಾರಾಗುತ್ತೆ. ಸೊ ಈ ಅಪ್ಡೇಟ್ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸಂಪೂರ್ಣವಾಗಿ ನೋಡ್ತೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇರೋಂಥವ್ರು ಇರ್ತಾರೆ. ಅರ್ಥ ಆಗುತ್ತೆ ನನಗೆ, ಬಟ್ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಖುಷಿ ಆಗುತ್ತೆ, ನಮ್ಗೊಂದು ಸ್ಟ್ರೆಂತ್ ಸಿಗುತ್ತೆ ಅನ್ನೋದು ಒಂದೇ ಉದ್ದೇಶ ಅಷ್ಟೇನೆ, ಬೇರೆ ಇನ್ನೇನಿಲ್ಲ. ಸೊ ಗೃಹಲಕ್ಷ್ಮಿ ಹಣ 21ನೇ ಕಂತಿನ ಹಣ ಅಂತೂ ನಮ್ ಜನಕ್ಕೆ ಬಂದಿಲ್ಲ. ನಂಗೆ ಇವಾಗ್ಲೂ ಸಹ ಕಮೆಂಟ್ ಅಲ್ಲಿ ಬೀಳ್ತಾ ಇದೆ. ಚಿಕ್ಕಬಳ್ಳಾಪುರ, ಬೆಂಗಳೂರು, ಮೈಸೂರು, ರಾಮನಗರ, ಕೊಡಗು ಹೈಯೆಸ್ಟ್ ಕಮೆಂಟ್ ಬರ್ತಿದೆ. ಕೊಡಗು ಜಿಲ್ಲೆಯವ್ರಿಗೆ ಗೃಹಲಕ್ಷ್ಮಿ 21ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಸರ್ಕಾರದಿಂದ ಏನ್ ಹೇಳಿದ್ರೆ ಹೇಳಿ, ಈ ಒಂದು ನಮ್ಗೆ ಗಣೇಶ ಗೌರಿ ಹಬ್ಬಕ್ಕೆ ನಾವು ಎಲ್ಲಾನು ಹಣ ರಿಲೀಸ್ ಮಾಡ್ತೀವಿ, ನಿಮ್ಗೆ ಎಲ್ಲಾನು ಸೆಟಲ್ಮೆಂಟ್ ಕೂಡ ಮಾಡ್ತೀವಿ ಅಂತ ತಿಳಿಸಿದ್ರು. ಬಟ್ ಗೌರಿ ಗಣೇಶ ಹಬ್ಬನೂ ಮುಗೀತು, ಗಣೇಶನು ಮನೆಗೆ ಹೋಗಾಯ್ತು. ಇನ್ನೂ ಸಹ ನಮ್ ಗೃಹಲಕ್ಷ್ಮಿಯರಿಗೆ ಮಾತ್ರ ಹಣನೇ ಜಮಾ ಆಗ್ತಿಲ್ಲ. ಇವತ್ತು ನಾಳೆ ಅಂತ ಆಟ ಆಡಿಸ್ತಾನೆ ಬರ್ತಾ ಇದಾರೆ ನಮ್ ಸರ್ಕಾರದವರು. ಈ ತರ ಮಾಡೋದು ತುಂಬಾ ರಾಂಗ್ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಜನ ನಂಬ್ಕೊಂಡು ಇದರಿಂದ ವ್ಯವಹಾರ ಮಾಡಿರ್ತಾರೆ. ಸೊ ಇವಾಗ ಹಣ ಏನ್ ಮಾಡಿದ್ರು, ಈ ತಿಂಗಳು ನಮ್ಗೆ 6,000 ರೂಪಾಯಿ ಸಿಗುತ್ತೆ ಅಂತ ಕೂಡ ಭರವಸೆನ ಹುಟ್ಟಿಸಿದ್ರು. ಬಟ್ ಇವಾಗ ಮತ್ತೊಂದು ಟ್ವಿಸ್ಟ್ ತಗೊಂಡಿರುವಂತ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ, ಈ ತಿಂಗಳು ನಿಮ್ಗೆ ಯಾವ್ದೇ ಕಾರಣಕ್ಕೂ ನಾವು 6,000 ಕೊಡೋದಿಲ್ಲ. ಆ ಸಚಿವರು ಸ್ಟೇಟ್ಮೆಂಟ್ ಕೊಡ್ಬೋದು, ಈ ಸಚಿವರು ಸ್ಟೇಟ್ಮೆಂಟ್ ಕೊಡ್ಬೋದು, ಆದ್ರೆ ನಾವು ಅಫಿಷಿಯಲ್ ಆಗಿ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ DK ಶಿ ಅವರಾಗಿರ್ಬೋದು ಅಥವಾ ನಿಮ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲೂ ಸಹ ಸ್ಟೇಟ್ಮೆಂಟ್ ನ ಕೊಟ್ಟಿಲ್ವಲ್ಲ ಅಂತ ಹೇಳ್ತಾರೆ. ಅದೇ ಬೇರೆ ಸಚಿವರು ಏನ್ ಮಾಡ್ತಾರೆ ಹೇಳಿ, ನಾವು ಕೊಟ್ಬಿಡ್ತೀವಿ ಹಣನ, ಏನು ಎಷ್ಟೊತ್ತು ಕೊಡೋದು ಅನ್ನೋ ತರ ಮಾತಾಡ್ತಾರೆ. ಬಟ್ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳೋದೇ ಫೈನಲ್ ಅಲ್ವಾ ಇವಾಗ. ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಮುಖ್ಯಸ್ಥರು ಅವರೇ ತಾನೆ ಸ್ಟೇಟ್ಮೆಂಟ್ ನ ಕೊಡ್ಬೇಕಲ್ವಾ. ಅಟ್ಲೀಸ್ಟ್ ಯಾರಾದ್ರೂ ರಾಂಗ್ ಸ್ಟೇಟ್ಮೆಂಟ್ ನ ಕೊಟ್ಟಾಗ ಅವ್ರು ವಾಪಸ್ಸು ಸ್ಟೇಟ್ಮೆಂಟ್ ನ ಕೊಡ್ಬೇಕು. ಇವ್ರೇನ್ ಮಾಡ್ತಾರೆ, ವಾಪಸ್ಸು ಸ್ಟೇಟ್ಮೆಂಟ್ ನ ಕೊಡ್ದಿರೆ ಜನರಿಗೆ ಗೊಂದಲಮನ ಮಾಡ್ತಾ ಇರುವಂತದ್ದು ನಮ್ಗೆ ನೀಟಾಗಿ ಕಾಣಿಸ್ತಿದೆ. ಏನ್ ಹೇಳ್ತಿದ್ದಾರೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಈ ತಿಂಗಳು ನಾವು 2,000 ರೂಪಾಯಿ ಮಾತ್ರ ಕೊಡಕ್ಕಾಗತ್ತೆ, 6,000 ರೂಪಾಯಿನ ನಾವು ಕೊಡೋದಿಕ್ ಆಗೋದಿಲ್ಲ ಅಂತ ಹೇಳಿ ಇವಾಗ ಪ್ಲೇಟ್ ನ ಬದಲಾಯಿಸಿದ್ದಾರೆ. ಒಟ್ಟಲ್ಲಿ ಆಪೋಸಿಟ್ ಪಾರ್ಟಿ ಅವ್ರು ಹೇಳೋದು ನಿಜಾನಾ ಅಥವಾ ಇವ್ರು ಹೇಳೋದು ನಿಜಾನಾ ಅಂತ ನಮ್ ಜನಕ್ಕಂತೂ ಕನ್ಫ್ಯೂಷನ್ ಅಂತೂ ಖಂಡಿತವಾಗ್ಲೂ ಇದೆ ಇವಾಗ ಈ ವಿಚಾರದಲ್ಲಿ. ಯಾಕಂದ್ರೆ ಹಣ ಕೊಡ್ತೀವಿ ಅಂತ ಹೇಳಿದ್ರೆ ಕೊಡ್ಬೇಕು. ಅದನ್ನ ಬಿಟ್ಟು ಇವ್ರು ಈ ತರ ಆಟ ಆಡಿಸ್ಕೊಂಡು ಪಟ ಆಡಿಸ್ಕೊಂಡಿದ್ರೆ ಯಾರಕ್ಕೆ ತಾನೇ ಇವ್ರ ಮೇಲೆ ನಂಬಿಕೆ ಬರುತ್ತೆ ಹೇಳಿ. ಫಸ್ಟ್ ಆಫ್ ಆಲ್ ಇವ್ರಿಗೆ ಇಷ್ಟ ಬಂದಂಗೆ ಇವ್ರು ಆಟ ಆಡ್ಕೊಂಡು ಇಷ್ಟ ಬಂದಂಗೆ ಇವ್ರು ಮಾಡ್ತಾ ಇದಾರೆ ಅಲ್ವಾ, ಬೇಜಾರು ಆಗೇ ಆಗುತ್ತೆ ಎಂಥವ್ರಿಗಾದ್ರೂ. ಸೊ ಈ ಗೃಹಲಕ್ಷ್ಮಿ ಹಣ ನಮ್ಗೆ ಈ ತಿಂಗಳು ಸಹ ಬರೋದು ಡೌಟೇ. ಬಂದ್ರೆ ಬರೀ 21ನೇ ಕಂತಿನ ಹಣ 2,000 ರೂಪಾಯಿ ಮಾತ್ರ ಬರ್ತಾ ಇದೆ. ಸೊ ನಾವ್ ಏನು 6,000 ರೂಪಾಯಿ ಬರುತ್ತೆ ಅಂತ ನಿರೀಕ್ಷೆಯಲ್ಲಿ ಇಟ್ಕೊಂಡ್ವಿ, ಅದು ಬರ್ತಾ ಇಲ್ಲ. ಅದನ್ನ ಮತ್ತೆ ಡ್ರ್ಯಾಗ್ ಮಾಡ್ತಾರೆ, ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ. ಇವಾಗ ಸರ್ಕಾರ ಬಂದು ಇಷ್ಟು ವರ್ಷ ಆದ್ರೂ ಇದನ್ನ ಒತ್ನಲ್ಲಿ ಒಂದು ನೆಪ ಇಟ್ಕೊಂಡು ಇವ್ರು ಇದನ್ನ ಎಕ್ಸ್ಟೆನ್ಷನ್ ಮಾಡ್ಕೋತಾ ಹೋಗ್ತಾ ಇದಾರೆ. ಸೊ ಈ ತಿಂಗಳು ತುಂಬಾ ಜನ ಭರವಸೆ ಇಟ್ಕೊಂಡಿರೋರು ಭರವಸೆ ಇಟ್ಕೋಬೇಡಿ ಗೃಹಲಕ್ಷ್ಮಿ ಹಣದ ಮೇಲೆ. ಬಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 2,000 ರೂಪಾಯಿ. ಅದು ಯಾವತ್ತು ಬರುತ್ತೆ ಅಂತಾನು ಡೇಟ್ ನ ಕೂಡ ಹೇಳಿಲ್ಲ. ಇವತ್ತೇ ಬರುತ್ತೆ, ನಾಳೆನೆ ಬರುತ್ತೆ ಅಥವಾ ಇನ್ನ ಬಿಡುಗಡೆ ಆಗಿದ್ಯಾ ಅನ್ನೋದ್ರ ಬಗ್ಗೆ ಇವ್ರು ಸರ್ಕಾರದವರು ಮಾಹಿತಿ ಕೊಡ್ತಿಲ್ಲ. ಇವಾಗ ಹೇಳಿರೋದು ನಾವು 2,000 ರೂಪಾಯಿ ಮಾತ್ರ ಕೊಡಕ್ಕಾಗುತ್ತೆ ಅಂತ. ಬಟ್ ಅದನ್ನು ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇಲ್ಲ ಸರ್ಕಾರದವರು. ಸೊ ಬ್ಯಾಡ್ ನ್ಯೂಸ್ ಮಹಿಳೆಯರಿಗೆ. ಈ ತಿಂಗಳು ಕಮಿಟ್ಮೆಂಟ್ಗಳು ಇರ್ತವೆ. ಯಾಕಂದ್ರೆ ಇವಾಗ ಮತ್ತೆ ಅದು ಇದು ಅಂತ ಹಬ್ಬಗಳು ಮತ್ತೆ ಬ್ಯಾಕ್ ಟು ಬ್ಯಾಕ್ ಈಗ ಶುರುವಾಗುತ್ತೆ. ದಸರಾ ಬೇರೆ ಶುರುವಾಗ್ತಾ ಇರೋ ಕಾರಣ ಎಲ್ಲ ಕಮಿಟ್ಮೆಂಟ್ಗಳು ಮಾಡ್ಕೋತಾ ಇರ್ತೀರಾ. ಹಬ್ಬ ಇವಾಗ ರೀಸೆಂಟ್ ಆಗಿ ಹಬ್ಬ ಬೇರೆ ಮುಗ್ದಿದೆ. ರೋಡಲ್ಲಿ ಗಣೇಶ ಬೇರೆ ಕೂರಿಸ್ಬೇಕು, ಜೋರಾಗಿ ಹಬ್ಬ ಮಾಡ್ಬೇಕು ಅಂತಾನು ತುಂಬಾ ಜನ ವೆಯ್ಟ್ ಮಾಡ್ತಿರ್ತೀರಾ. ಬಟ್ ಇವಾಗ ನಿಮ್ಗೆ ಖಂಡಿತವಾಗ್ಲೂ ಒಂದು ಬ್ಯಾಡ್ ನ್ಯೂಸ್. ಈ ತಿಂಗಳು ಸಹ ಹಣ ಬರ್ತಾ ಇಲ್ಲ. ಬಂದ್ರೆ ಯಾವತ್ತು ಬರುತ್ತೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ಸದ್ಯದ ಮಟ್ಟದಲ್ಲಿ ಇಲ್ಲ. ಸೊ ಬೇರೆ ವಿಡಿಯೋಗಳನ್ನ ನೋಡ್ಕೊಂಡು ಕನ್ಫ್ಯೂಷನ್ ಮಾಡ್ಕೊಂಡು ಬರುತ್ತೆ ಅಂತ ಕಾಯ್ಕೊಂಡು ಕೂತಿದ್ರೆ ಬರೋದಿಲ್ಲ. ಅದನ್ನೇ ಕ್ಲಾರಿಟಿ ಕೊಡ್ತಾ ಇರೋದು ಈ ವಿಡಿಯೋದಲ್ಲಿ. ವೆಯ್ಟ್ ಮಾಡಿ, ಏನಾದ್ರೂ ನೆಕ್ಸ್ಟ್ ಅಪ್ಡೇಟ್ಸ್ಗಳಿದ್ರೆ ಖಂಡಿತ ನಾನು ಅಪ್ಡೇಟ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಬೇಸರ ಅಂತೂ ಖಂಡಿತ ಇದೆ, ನಿರೀಕ್ಷೆ ಮಾಡಕ್ ಹೋಗ್ಬೇಡಿ. ಇವಾಗಂತೂ ಈ ವಿಚಾರದಲ್ಲಿ ನಿರೀಕ್ಷೆ ಮಾಡೋದೇನು ಬಿಟ್ಟೇ ಬಿಡಿ. ಯಾಕಂದ್ರೆ ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಗಿದೆ. ಸೊ ನಿರೀಕ್ಷೆ ಮಾಡೋದು ತುಂಬಾ ದೊಡ್ಡ ಅಪರಾಧನೇ ಆಗ್ಬಿಟ್ಟಿದೆ ನಮ್ಗೆ. ಸೊ ನೋಡ್ಕೊಳ್ಳೋಣ, ನೆಕ್ಸ್ಟ್ ಏನಾದ್ರು ಅಪ್ಡೇಟ್ಸ್ ಇದ್ರೆ ಖಂಡಿತ ನಾನು ಅಪ್ಡೇಟ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟ್. ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ವಿಡಿಯೋ ಒಂದಿಗೆ. ನಮಸ್ಕಾರ.